ಬನ್ನಿ ಫಿಲಿಪ ಪತ್ರಿಕೆಯನ್ನ ಕಲಿಯೋಣ. ಫಿಲಿಪ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನ ನಷ್ಟವೆಂದೆಣಿಸ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳುವನಾಗಿದ್ದಾನೆ. ಯಾಕಿದನ್ನ ಹೇಳುವನಾಗಿದ್ದಾನೆ ಎನ್ನುವಂಥದ್ದನ್ನ ಗಮನಿಸುವಂಥದ್ದಾದ್ರೆ, ಇಲ್ಲಿ ಕೆಲವೊಬ್ಬರು ವ್ಯಕ್ತಿಗಳನ್ನ ನಾಯಿಗಳು ಅಂತ ಅವನು ಕರೆಯುವನಾಗಿದ್ದಾನೆ. ಅವರು ಮಾಡಿದಂಥ ತಪ್ಪೇನು ಅಂದ್ರೆ, ಸುಳ್ಳಾದಂಥ ಬೋಧನೆಗಳಲ್ಲಿ ಭರವಸೆ ಇಟ್ಟಿದ್ದು. ಆ ಬೋಧನೆ ಏನಂದ್ರೆ, ಯೇಸು ಕ್ರಿಸ್ತನು ಆ ಶಿಲುಬೆಯ ಮೇಲೆ ಮಾಡಿದಂಥ ಆ ಕಲ್ವಾರಿ ಶಿಲುಬೆಯ ತ್ಯಾಗಕ್ಕಿಂತ ಹೆಚ್ಚಾಗಿ ಅವರು ಯಾರು, ಅವರಿಗಿದ್ದಂಥ ಸ್ಥಾನಮಾನಗಳೇನು, ಅವರ ಸಾಂಪ್ರದಾಯಗಳಲ್ಲಿ ಅವರು ಹೊಂದಿಕೊಂಡಂಥ ಆ ಅರ್ಹತೆ, ಆ ಗೌರವ, ಆ ಒಂದು ಕಾರ್ಯಗಳೇನು ಎನ್ನುವುದರಲ್ಲೇ ಅವರು ಹೆಚ್ಚಳಪಟ್ಟು ಎನ್ನುವುದರಲ್ಲೇ ಸಂತೋಷ ಪಟ್ಟದ್ರಿಂದ ಅಪೊಸ್ತಲನಾದ ಪೌಲನು ಹೇಳುವಂಥವನಾಗಿದ್ದಾನೆ, ನಾನು ಎನ್ನುವಂಥ ನನ್ನ ಸ್ಥಾನನೆಲ್ಲ ನಾನು ಕಸವೆಂದೆಣಿಸ್ತೀನಿ, ನಾನು ನಷ್ಟವೆಂದೆಣಿಸ್ತೀನಿ. ಅದೆಲ್ಲ ನನಗೇನೂ ಅಲ್ಲ, ಯೇಸು ಕ್ರಿಸ್ತನನ್ನು ತಿಳಿದುಕೊಂಡದ್ದೇ ಅತಿ ಶ್ರೇಷ್ಠ ಎನ್ನುವಂಥ ರೀತಿಯಲ್ಲಿ ಅವನು ಹೇಳುವನಾಗಿದ್ದಾನೆ. ಇದರಿಂದ ಇವತ್ತು ನಾವೇನು ಕಲಿತೀವಿ ಗೊತ್ತಾ? ನಮ್ಮ ಜೀವಿತ ನಿಜವಾಗ್ಲೂ ಬದಲಾವಣೆಯನ್ನು ಹೊಂದಬೇಕಂದ್ರೆ, ನಿಜವಾಗ್ಲೂ ನಾವು ಸಂತೋಷವನ್ನು ನಾವು ಅನುಭವಿಸಬೇಕಂದ್ರೆ, ಯೇಸು ಕ್ರಿಸ್ತನಲ್ಲಿ ನಾವು ಯಾರು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅನೇಕ ರೀತಿಯಾಗಿ ನಾವು ನೋಡ್ತೀವಿ, ನಾವು ಎನ್ನುವಂಥದ್ರಲ್ಲಿ ನಾವು ನಿಂತುಕೊಂಡ್ರೆ ನಮ್ಮ ಧೈರ್ಯ, ನಮ್ಮ ಸಮಾಧಾನ ಶಾಶ್ವತವಾಗಿರೋದಿಲ್ಲ. ಯಾವಾಗಲೂ ನಾವು ಇನ್ನೂ ಹೆಚ್ಚಾಗಿ ಮಾಡಬೇಕೆನ್ನುವಂಥ ಆ ಒಂದು ಮನೋಸ್ಥಿತಿಯಲ್ಲೇ ನಾವಿರ್ತೀವಿ. ಯೇಸು ಕ್ರಿಸ್ತ ನನಗೋಸ್ಕರ ಏನು ಮಾಡಿದ್ದಾನೆ ಎನ್ನುವುದನ್ನ ಆಲೋಚನೆ ಇಟ್ಟುಕೊಂಡು ನಾವು ಬದುಕುವಂಥದ್ದಾದರೆ, ಕ್ರಿಸ್ತನಿಂದ ನಮಗೆ ದೊರಕುವಂಥ ಆ ಒಂದು ಹೊಸ ಗುರುತಿನಲ್ಲಿ ನಾವು ತೃಪ್ತಿ ಹೊಂದಿದವರಾಗಿ, ಸಂತೋಷವುಳ್ಳವರಾಗಿ ನಾವು ಜೀವಿಸ್ತೀವಿ. ಪ್ರತಿ ದಿವಸ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳೋಣ. ಯೇಸು ಕ್ರಿಸ್ತನ ರೀತಿಯಲ್ಲಿ ಆತನನ್ನೇ ನಾನು ಪ್ರತಿಬಿಂಬಿಸಬೇಕೆನ್ನುವಂಥ, ಆತನ ಸ್ವಾರೂಪ್ಯದಲ್ಲಿ ನಾನು ಮಾರ್ಪಡಬೇಕೆನ್ನುವಂಥ ಕುತೂಹಲ ನನಗಿದೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಇಲ್ಲಿ ಹೇಳುವಂಥ ರೀತಿಯಲ್ಲಿ, 11ನೇ ವಾಕ್ಯದಲ್ಲಿ ಹೇಳುವಂಥ ರೀತಿಯಲ್ಲಿ ಆ ಕುತೂಹಲ ನಮಗಿರಬೇಕು ಪ್ರಿಯ ದೇವಜನರೇ. ಅದಾದ್ಮೇಲೆ ನಾವು ನೋಡ್ತೀವಿ 20ನೇ ವಾಕ್ಯದಲ್ಲಿ ಆತನ ಹೇಳುವುದಾಗಿದ್ದಾನೆ, ನಾವು ಪರಲೋಕ ಸಂಸ್ಥಾನದವರು. ಪ್ರೀತಿಯ ದೇವಜನರೇ, ನಾವು ಈ ಭೂಮಿಯಲ್ಲಿ ಕೆಲವು ದಿವಸಗಳು ಮಾತ್ರ ಜೀವಿಸ್ತೀವಿ. ಈ ಭೂಮಿಯಲ್ಲಿರುವಂಥ ಸ್ಥಾನಮಾನಗಳು, ಹೆಸರು, ಐಶ್ವರ್ಯ ಇದು ಯಾವುದು ಶಾಶ್ವತ ಅಲ್ಲ. ಕ್ರಿಸ್ತ ನಮಗೋಸ್ಕರ ಮಾಡಿರುವಂಥದ್ದು ಶಾಶ್ವತ. ಅದನ್ನು ದೃಢವಾಗಿ ಹಿಡಿದುಕೊಳ್ಳುವಂಥದ್ದಾದರೆ ನಮ್ಮ ನಂಬಿಕೆ ನಮ್ಮನ್ನು ಶಾಶ್ವತವಾಗಿರುವಂಥ ಜೀವನದಲ್ಲಿ ಸೇರಿಸುವಂಥದ್ದಾಗಿದೆ. ಆತನನ್ನು ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳೋಣ, ಆತನ ನಾಮವನ್ನು ಮಹಿಮೆ ಪಡಿಸೋಣ. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ.